A very good morning to all my dear viewers. Welcome to my YouTube channel. This is Arun Giradi. In today's class, we would like to discuss the meaning and features of GST, the next part of the class. So, in today's class, we would like to discuss GST. So, what is the meaning of GST? ಸರಕು ಮತ್ತು ಸೇವಾ ತೆರಿಗೆ ಅಂದರೆ ಏನು? GST, it is a indirect tax. What do you mean by word? Indirect ಅಂದರೆ ಪರೋಕ್ಷ ಅಂತ ನಾವಲ್ಲಿ ಕರಿತೀವಿ. ಪರೋಕ್ಷ. So GST, it is a indirect tax levied on value of supply of goods and service or both ಅಂತ ನಾವಲ್ಲಿ ಕರಿತೀವಿ. ಇಲ್ಲಿ ಎರಡು ವರ್ಡ್ ಅದಾವ, ನೆನಪಿಟ್ಕೋಬೇಕು. GST is indirect tax. ಫಸ್ಟ್ ವರ್ಡ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸ್ ಅಂದರೆ ಪರೋಕ್ಷ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇದು ಅದರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾರೆ, ಇಂಪ್ಲಿಮೆಂಟ್ ಆನ್ ಗೂಡ್ಸ್ ಆರ್ ಸರ್ವೀಸ್ ಅಂತ ನಾವಲ್ಲಿ ಕರಿತೀವಿ. ಸೊ ದ್ಯಾಟ್ ಕನ್ಸಿಡರ್ ಆ್ಯಸ್ ಅ GST ಅಂತ. GST ಮೀನ್ಸ್ it is an indirect tax levied on supply of goods or service or both ಅಂತ ನಾವಲ್ಲಿ ಕರಿತೀವಿ. So what is that indirect tax? So incidence and impact not lie on same person. This word you have to remember, very important. Incidence and impact, in the sense it is collected from one person and it is charged from another person. That is indirect tax. So indirect tax ಅಂದರೆ ಏನ್ರಿ, ಒಬ್ಬರಿಂದ ಕಲೆಕ್ಟ್ ಮಾಡೋದು ಟ್ಯಾಕ್ಸನ್ನು, ಇನ್ನೊಬ್ಬರ ಮೇಲೆ ಟ್ಯಾಕ್ಸನ್ನು ಚಾರ್ಜ್ ಮಾಡೋದು, ಲೇವಿ ಮಾಡೋದು, ಇಂಪ್ಲಿಮೆಂಟ್ ಮಾಡೋದು ಅಂತ ನಾವಲ್ಲಿ ಕರಿತೀವಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ನಾವಲ್ಲಿ ಕರಿತೀವಿ. ಸೊ GST ಈಸ್ ಒನ್ ಫಾರ್ಮ್ ಆಫ್ ಇಂಡೈರೆಕ್ಟ್ ಟ್ಯಾಕ್ಸ್ ಲೇವಿಡ್ ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಆರ್ ಬೋತ್ ಅಂತ ನಾವಲ್ಲಿ ಕರಿತೀವಿ. ಗೂಡ್ಸ್ ಮತ್ತು ಸರ್ವೀಸ್ ಮೇಲೆ ಟ್ಯಾಕ್ಸ್ ಚಾರ್ಜ್ ಮಾಡಿದ್ರೆ ಅದಕ್ಕೆ GST ಅಂತ ಕರಿತೀವಿ. ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್, ಕಾಂಪ್ರಿಹೆನ್ಸಿವ್ ಟ್ಯಾಕ್ಸ್, ಮಲ್ಟಿ ಸ್ಟೇಜ್ ಟ್ಯಾಕ್ಸ್ ಅಂತ ನೋಡಿ. ಎಷ್ಟು ವರ್ಡ್ ಅದಾವಿಲ್ಲ. ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಗುರಿ ಆಧಾರಿತ ತೆರಿಗೆ, ಕಾಂಪ್ರಿಹೆನ್ಸಿವ್ ಡಿಟೇಲ್ ಟ್ಯಾಕ್ಸ್, ಮಲ್ಟಿ ಸ್ಟೇಜ್ ವಿವಿಧ ಹಂತದ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ GST. ಸೊ GST ಮೀನಿಂಗ್ ತಿಳ್ಕೊಬೇಕಾದ್ರೆ ಒಂದು ಫಸ್ಟ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ಚಾರ್ಜ್ ಮಾಡೋದು ಟ್ಯಾಕ್ಸ, ಇನ್ನೊಂದು ಇಟ್ ಈಸ್ ಅ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ, ಲೇವಿಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಲೆಟ್ ಅಸ್ ಡಿಸ್ಕಸ್ ದ ಫೀಚರ್ಸ್ ಆಫ್ GST ಇನ್ ಬ್ರೀಫ್. ಸರಕು ಮತ್ತು ಸೇವಾ ತೆರಿಗೆಯ ಲಕ್ಷಣಗಳ ಬಗ್ಗೆ ನಾವು ನೋಡೋಣ. GST ಇಟ್ ಈಸ್ ಅ ಮಲ್ಟಿ ಸ್ಟೇಜ್, ಬಹು ಹಂತ ಅಂತ ಕರಿತೀವಿ ನಾವು. ಮಲ್ಟಿ ಸ್ಟೇಜ್ ಅಂದರೆ ಏನು ರೀ? ಬಹು ಹಂತ. ಕನ್ನಡದಾಗ ಮಲ್ಟಿ ಸ್ಟೇಜ್ ಮೀನ್ಸ್ ಬಹು ಹಂತ. ನೋ, ವಾಟ್ ಈಸ್ ದ್ಯಾಟ್ ಮಲ್ಟಿ ಸ್ಟೇಜ್? ಮಲ್ಟಿ ಸ್ಟೇಜ್ ಮೀನ್ಸ್ ಹಿಯರ್ ದ ಸಪ್ಲೈ ಚೈನ್ ಫ್ರಮ್ ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್, ರೈಟ್ ಫ್ರಮ್ manufacturer to consumer, whatever the stage arise, that stage are called as a multi-stage. What they try to say that if the goods transferred from manufacturer to consumer, there are more and more stage has come across. Those stages are considered as a multi-stage. For example, purchase of raw material, ಅಂದರೆ ರಾ ಮಟೀರಿಯಲ್ ಕಚ್ಚಾ ಸಾಮಗ್ರಿಗಳನ್ನು ಕೊಂಡು ತಗೋದಿರ್ಬೋದು, ಪ್ರೊಡಕ್ಷನ್ ಉತ್ಪಾದನೆ ಮಾಡೋದಿರ್ಬೋದು, ಫಿನಿಶ್ ಗೂಡ್ಸ್ ಅಂತಿಮ ಸರಕು ಇರ್ಬೋದು, ವೇರ್ಹೌಸ್ಗೆ ಸೇಲ್ ಮಾಡೋದಿರ್ಬೋದು, ಹೋಲ್ಸೇಲರ್ಗೆ ಸೇಲ್ ಮಾಡೋದಿರ್ಬೋದು, ರಿಟೇಲರ್ಗೆ ಸೇಲ್ ಮಾಡೋದಿರ್ಬೋದು, ಕನ್ಸ್ಯೂಮರ್ಗೆ ಸೇಲ್. ಆದರೆ ಆಲ್ ದೀಸ್ ಸ್ಟೇಜ್ ಸರ್ಟನ್ ವ್ಯಾಲ್ಯೂ ಈಸ್ ಟು ಬಿ ಆ್ಯಡೆಡ್, ಮೀನ್ಸ್ ಟ್ಯಾಕ್ಸ್ ಈಸ್ ಟು ಬಿ ಇಂಪ್ಲಿಮೆಂಟೆಡ್. ದಟ್ ಈಸ್ ಕಾಲ್ಡ್ ಆಸ್ ಅ ಮಲ್ಟಿ ಸ್ಟೇಜ್ ಅಂತ ನಾವು ಕರಿತೀವಿ. ಸೊ GST ಮಲ್ಟಿ ಸ್ಟೇಜ್ ಅಂತ ಕರಿಬೇಕಂದ್ರೆ ಪ್ರತಿಯೊಂದು ಸ್ಟೇಜ್ನಲ್ಲೂ ಟ್ಯಾಕ್ಸ್ ಪ್ರಮಾಣ ಏನಾಕೋತ ಹೋಗತ್ತೆ, ಹೆಚ್ಚಾಕೋತ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಮಲ್ಟಿ ಸ್ಟೇಜ್. ಫಾರ್ ಎಕ್ಸಾಂಪಲ್, ರಾ ಮಟೀರಿಯಲ್ ಪರ್ಚೇಸ್ ಮಾಡುವಾಗ ಗೂಡ್ಸ್ ಬೆಲೆ 10 ರೂಪಾಯಿ ಇತ್ತು ತಿಳ್ಕೊರಿ. ಫಾರ್ ಎಕ್ಸಾಂಪಲ್ 10 ರೂಪಾಯಿ ಇತ್ತು ಅಂತ ತಿಳ್ಕೊರಿ. ಪ್ರೊಡಕ್ಷನ್ ಮಾಡಬೇಕಾದ್ರೆ 20 ಆಗುತ್ತೆ, ಫಿನಿಶ್ ಗೂಡ್ಸ್ ಆಗಬೇಕಾದ್ರೆ 30 ಆಗುತ್ತೆ, ಹೋಲ್ಸೇಲರ್ ಕಡೆ ಹೋಗ್ಬೇಕಾದ್ರೆ 40 ಆಗುತ್ತೆ, ರಿಟೇಲರ್ ಕಡೆ ಹೋಗ್ಬೇಕಾದ್ರೆ 50 ಆಗುತ್ತೆ, ಕನ್ಸ್ಯೂಮರ್ ಕಡೆ ಹೋಗ್ಬೇಕಾದ್ರೆ 60 ಆಗುತ್ತೆ. ರೈಟ್ ಫ್ರಮ್ ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್, ದೀಸ್ ಆಲ್ ಸ್ಟೇಜ್ whatever the tax is charged, that is called as a multi-stage tax ಅಥವಾ GST ಅಂತ ನಾವಲ್ಲಿ ಕರಿತೀವಿ. ಸೊ GST ಅಂತ ಕರಿಬೇಕಂದ್ರೆ ಪ್ರತಿಯೊಂದು ಹಂತದಲ್ಲೂ ಅದು ಪಾಸ್ ಹಾಕೋತ ಹೋಗ್ತೈತಿ ಅನ್ನಂಗೆ, ಇನ್ ಸಿಂಪಲ್ ವರ್ಡ್. ಇನ್ ಸೆಕೆಂಡ್ ವರ್ಡ್, ಯೂನಿಫೈಡ್ ಟ್ಯಾಕ್ಸ್, ಏಕರೂಪ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. GST ಇಂಟಿಗ್ರೇಟ್ ಡಿಫ್ರೆಂಟ್ ಇಂಡೈರೆಕ್ಟ್ ಟ್ಯಾಕ್ಸ್ ಟು ಬಿಕಮ್ ಅ ಯೂನಿಫೈಡ್ ಟ್ಯಾಕ್ಸ್. ಅಂದ್ರೆ ಇಟ್ ಕಂಬೈನ್ಡ್ ಮೆನಿ ಟ್ಯಾಕ್ಸಸ್ ಆ್ಯಂಡ್ ಬ್ರಿಂಗ್ ಒನ್ ಟ್ಯಾಕ್ಸ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ GST ಎಲಿಮಿನೇಟ್ ಆಲ್ ದ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಟ್ಯಾಕ್ಸ್, ಕಸ್ಟಮ್ ಡ್ಯೂಟಿ, ವ್ಯಾಟ್, ಎಕ್ಸೈಸ್ ಡ್ಯೂಟಿ, ಆ್ಯಂಡ್ ಬ್ರಿಂಗ್ಸ್ ಒನ್ ಟ್ಯಾಕ್ಸ್, ಒನ್ ನೇಷನ್ ಒನ್ ಟ್ಯಾಕ್ಸ್. ದಟ್ ಈಸ್ ಕಾಲ್ಡ್ ಆಸ್ ಅ ಯೂನಿಫೈಡ್ ಟ್ಯಾಕ್ಸ್, ಏಕರೂಪ ತೆರಿಗೆ.
ಒಂದೇ ತೆರನಾದಂಥ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಸರಕು ಸೇವಾ ತೆರಿಗೆಯು ದೇಶಕ್ಕೆ ಒಂದೇ ರೀತಿಯಾಗಿರುತ್ತದೆ, ಸೇಮ್ ಲ್ಯಾಡರ್, ಸೇಮ್ ರೇಟ್ ಅಂತ ನಾವಲ್ಲಿ ಕರಿತೀವಿ. ಸೊ ಯೂನಿಫೈಡ್ ಅಂತ ಕರಿಬೇಕಂದ್ರೆ ಇಟ್ ಈಸ್ ದ ಸೇಮ್ ಥ್ರೂ ಔಟ್ ದ ನೇಷನ್ ಆ್ಯಂಡ್ ಇಟ್ ಓವರ್ಕಮ್ ಆಲ್ ದ ಡಿಫ್ರೆಂಟ್ ಟ್ಯಾಕ್ಸಸ್. ಬೇರೆ ಬೇರೆ ಅಥವಾ ಇನ್ನೊಂದು ಟೆಕ್ನಿಕಲ್ ವರ್ಡ್ ಅಂತ ಕರಿಬೇಕಂದ್ರೆ ಇಟ್ ಸಬ್ಜ್ಯೂಮ್ಸ್ ಆಲ್ ದ ಟ್ಯಾಕ್ಸ್. ಇಟ್ ಸಬ್ಜ್ಯೂಮ್ಸ್ ಅಂದ್ರೆ ಎಲ್ಲ ಟ್ಯಾಕ್ಸನ್ನು ಕೂಡಿಕೊಂಡು ಒಂದು ಟ್ಯಾಕ್ಸ್ ಆಗುತ್ತೆ. ಸೊ ಅದು ಜಿ ಎಸ್ ಟಿ ಅಂತ ನಾವಲ್ಲಿ ಕರಿಬೋದು. ನೆಕ್ಸ್ಟ್ ಜಿ ಎಸ್ ಟಿ ಇಟ್ ಈಸ್ ಅ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್. ಈ ವರ್ಡ್ ಆಲ್ರೆಡಿ ಹೇಳಿವಿ ನಾವು, ಗುರಿ ಆಧಾರಿತ ಅಂತ ಕರೀತೀವಿ. ವಾಟ್ ಈಸ್ ದ್ಯಾಟ್ ಡೆಸ್ಟಿನೇಷನ್? ಜಿ ಎಸ್ ಟಿ ಫಾಲೋ ದ destination principle. GST shift from production to consumption of goods and service. Here the taxable event is consumption of goods and service. ಇದು ಟೆಕ್ನಿಕಲ್ ಸ್ವಲ್ಪ ತಿಳ್ಕೊಳ್ಳೋಣ. ಏನು ಡೆಸ್ಟಿನೇಷನ್ ಬೇಸ್ ಅಂದ್ರೆ, ಈಗ ಗೂಡ್ಸ್ ಗುಜರಾತ್ನಿಂದ ಮಹಾರಾಷ್ಟ್ರಕ್ಕೆ ಬರಬೇಕು ಅಂತ ತಿಳ್ಕೊಳ್ಳಿ. ಮಹಾರಾಷ್ಟ್ರ ಈಸ್ ಪ್ಲೇಸ್ ಆಫ್ ಸಪ್ಲೈ. ಮಹಾರಾಷ್ಟ್ರ ಏನಾಗ್ತೈತೆ ಇದು ಪ್ಲೇಸ್ ಆಫ್ ಸಪ್ಲೈ ಅಂದ್ರೆ ಡೆಸ್ಟಿನೇಷನ್ ಆಗ್ಬೇಕು. ಮಹಾರಾಷ್ಟ್ರ ಈಸ್ ಅ ಡೆಸ್ಟಿನೇಷನ್. ಬಟ್ ಮಹಾರಾಷ್ಟ್ರ ಹೋಲ್ಸೇಲರ್ ಟ್ರಾನ್ಸ್ಫರ್ ಇಟ್ ಟು ಕರ್ನಾಟಕ. ಆ ಗೂಡ್ಸನ್ನು ಕರ್ನಾಟಕಕ್ಕೆ ಕಳಿಸ್ಕೊಟ್ಟ. ಇದು ಗುಜರಾತ್ಗೂ ಬರೋಲ್ಲ, ಮಹಾರಾಷ್ಟ್ರಕ್ಕೂ ಬರೋಲ್ಲ. ಎಲ್ಲಿ ಆಯ್ತು ಡೆಸ್ಟಿನೇಷನ? ಕರ್ನಾಟಕ. ಅಂದ್ರೆ ಗೂಡ್ಸ್ ಯಾವ ಸ್ಟೇಜ್ನಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗುತ್ತಾ, ಲಾಸ್ಟ್ ಪ್ಲೇಸಿಗೆ ನಾವು ಏನಂತ ಕರಿತೀವಿ? ಡೆಸ್ಟಿನಿ, ಗುರಿ ಅಂತ ಕರಿತೀವಿ ನಾವು. ಈಗ ಫಾರ್ ಎಕ್ಸಾಂಪಲ್ ಒಂದು ಬಸ್ ಸ್ಟಾರ್ಟಿಂಗ್ ಟು ಎಂಡ್ ಪಾಯಿಂಟ್ ಇರ್ತೈತಿ. ಆ ಎಂಡ್ ಪಾಯಿಂಟ್ಗೆ ನಾವು ಏನಂತ ಕರಿಬೇಕು ರೀ? ಡೆಸ್ಟಿನಿ, ಗುರಿ ಅಂತ ನಾವು ಅಲ್ಲಿ ಕರಿತೀವಿ. ಸೊ ಹಿಯರ್ ದ ಟ್ಯಾಕ್ಸ್ ಪಾಸ್ from different stage and ultimately it is charged only when it consumes at last. ಲಾಸ್ಟಿಗೆ ಎಲ್ಲಿ ಕನ್ಸ್ಯೂಮ್ ಆಗಿರ್ತೈತಿ ಗೂಡ್ಸ, ಆ ಟ್ಯಾಕ್ಸನ್ನು ನಾವು ಏನಂತ ಕರಿಬೇಕ್ರಿ? ಡೆಸ್ಟಿನೇಷನ್ ಅಂತ ನಾವಲ್ಲಿ ಕರಿತೀವಿ. ಸೊ ಅದಕ್ಕೆ ಡೆಸ್ಟಿನೇಷನ್ ಬೇಸ್ಡ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಜಿ ಎಸ್ ಟಿ ಇಟ್ ಈಸ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಸೊ ವಾಟ್ ಈಸ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್? ವ್ಯಾಲ್ಯೂ ಈಸ್ ಆ್ಯಡೆಡ್ ಇನ್ ಈಚ್ ಸ್ಟೇಜ್ ಆಫ್ ದ ಕಮಾಡಿಟಿ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ಅಂದರೆ ಏನು ರೀ? ಒಂದು ವಸ್ತುವಿಗೆ ಪ್ರತಿಯೊಂದು ಹಂತದಲ್ಲಿಯೂ ಅದರ ಮೌಲ್ಯ ಹೆಚ್ಚಾಕೋತಾ ಹೋಗುತ್ತೆ, ಅದರ ಬೆಲೆ ಹೆಚ್ಚಾಕೋತಾ ಹೋಗುತ್ತೆ. ಅದಕ್ಕೆ ನಾವು ಏನಂತ ಕರಿತೀವಿ? ವ್ಯಾಲ್ಯೂ ಆ್ಯಡೆಡ್ ಅಂತ ನಾವಲ್ಲಿ ಕರಿತೀವಿ. ಸೊ ಟ್ಯಾಕ್ಸ್ ಈಸ್ ಚಾರ್ಜ್ ಆನ್ ಈಚ್ ಸ್ಟೇಜ್. ಈ ವರ್ಡ್ ನೆನ್ಪಿಟ್ಕೊಂಡ್ರೆ ಸಾಕು. ಟ್ಯಾಕ್ಸ್ ಈಸ್ ಚಾರ್ಜ್ ಆನ್ ಈಚ್ ಸ್ಟೇಜ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್. ರೈಟ್ ಫ್ರಮ್ ಪ್ರೊಡಕ್ಷನ್, ಮಾರ್ಕೆಟಿಂಗ್, ಸೇಲ್ಸ್, ಕನ್ಸ್ಯೂಮ್. ಸೊ ಇನ್ ಈಚ್ ಸ್ಟೇಜ್ ಟ್ಯಾಕ್ಸ್ ಈಸ್ added. So that is considered as a value added ಅಂತ ನಾವಲ್ಲಿ ಕರಿತೀವಿ. ನೆಕ್ಸ್ಟ್ ಏನು ರೀ? ಡ್ಯುಯಲ್ ಮಾಡೆಲ್ ಆಫ್ ಜಿ ಎಸ್ ಟಿ ಅಂತ ನಾವಲ್ಲಿ ಕರಿತೀವಿ. ಜಿ ಎಸ್ ಟಿ ಹ್ಯಾಸ್ ಅ ಟೂ ಕಂಪೋನೆಂಟ್. ಜಿ ಎಸ್ ಟಿ ಹ್ಯಾಸ್ ಅ ಟೂ ಕಂಪೋನೆಂಟ್. ವಾಟ್ ಈಸ್ ದಟ್ ಟೂ ಕಂಪೋನೆಂಟ್? ಒನ್ ಈಸ್ ಅ ಸೆಂಟ್ರಲ್ ಲೇವಿ, ಅಂದರ್ ಒನ್ ಈಸ್ ಅ ಸ್ಟೇಟ್ ಲೇವಿ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ದಟ್ ಲೇವಿ? ಸೆಂಟ್ರಲ್ ಗೌರ್ಮೆಂಟ್ ಚಾರ್ಜ್ ದ ಟ್ಯಾಕ್ಸ್, ದಟ್ ಈಸ್ ಸೆಂಟ್ರಲ್ ಲೇವಿ. ಸ್ಟೇಟ್ ಗೌರ್ಮೆಂಟ್ ಚಾರ್ಜ್ ದ ಟ್ಯಾಕ್ಸ್, ದಟ್ ಈಸ್ ಸ್ಟೇಟ್ ಲೇವಿ ಅಂತ ನಾವಲ್ಲಿ ಕರಿತೀವಿ. ಸಮ್ ಗೂಡ್ಸ್ the central government is responsible to charge the tax, and for some goods the state government is responsible to charge the tax. That is called as a central levy and state levy ಅಂತ ನಾವಲ್ಲಿ ಕರಿತೀವಿ. ಸೊ ಡ್ಯುಯಲ್ ಮಾಡೆಲ್ ಅಂತ ಕರಿಬೇಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಚಾರ್ಜ್ ದ ಟ್ಯಾಕ್ಸ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಆಲ್ಸೋ ಚಾರ್ಜ್ ದ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್ ಲಿಕ್ಕರ್, ಎಲೆಕ್ಟ್ರಿಸಿಟಿ, ಪೆಟ್ರೋಲ್ ಇವೆಲ್ಲ ಸ್ಟೇಟ್ ಗೌರ್ಮೆಂಟ್ನವರು ಚಾರ್ಜ್ ಮಾಡ್ತಾರೆ. ಉಳ್ಕಿದ್ದು ಸರ್ವೀಸ್ ಚಾರ್ಜ್ ಮಾಡೋರು ಯಾರು? ಸೆಂಟ್ರಲ್ ಗೌರ್ಮೆಂಟ್. ಕಸ್ಟಮ್ ಡ್ಯೂಟಿ ಇವೆಲ್ಲ ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಸಿ ಎಸ್ ಟಿ, ಸೆಂಟ್ರಲ್ ಸೇಲ್ಸ್ ಟ್ಯಾಕ್ಸ್, ಇವೆಲ್ಲ ಯಾರು ಚಾರ್ಜ್ ಮಾಡ್ತಾರೆ? ಸೆಂಟ್ರಲ್ ಗೌರ್ಮೆಂಟ್ನವರು ಚಾರ್ಜ್ ಮಾಡ್ತಾರೆ. ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್, ಸ್ಟೇಟ್ ಗೌರ್ಮೆಂಟ್, ಲೈಕ್ ದ್ಯಾಟ್. ನೆಕ್ಸ್ಟ್ ಪಾಯಿಂಟ್ ಏನೈತೆ ನೋಡ್ರಿ? ಫೀಚರ್ಸ್ ಆಫ್ ಜಿ ಎಸ್ ಟಿ ಒಳಗೆ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಂತ. ಜಿ ಎಸ್ ಟಿ ಇಟ್ ಸೆಲ್ಫ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಟ್ಯಾಕ್ಸ್ ಈಸ್ ಚಾರ್ಜ್ ಆನ್ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸ್ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ಇಲ್ಲೊಂದು ಡೆಫಿನಿಷನ್ ಭಾಳ ಮುಖ್ಯ. What is a taxable event in GST ಅಂತ ಕೇಳ್ತಾರೆ. So the answer should be supply of goods and service is the taxable event in GST ಅಂತ. ಇದು ಭಾಳ ಮುಖ್ಯ, ಭಾಳ ಇಂಪಾರ್ಟೆಂಟ್ ಇದು. ಅಂದ್ರೆ ಏನು ರೀ? ಜಿ ಎಸ್ ಟಿ ಒಳಗೆ ತೆರಿಗೆಯನ್ನು ವಿಧಿಸಬಹುದಾದ ಘಟನೆ ಯಾವುದು ಅಂದ್ರೆ ಸರಕು ಮತ್ತು ಸೇವಾ ತೆರಿಗೆಯ ಪೂರೈಕೆ ಅಂತ ನಾವಲ್ಲಿ ಕರಿತೀವಿ. ಸರಕು ಮತ್ತು ಸೇವೆಯನ್ನು ಪೂರೈಕೆ ಮಾಡಿದಾಗ ತೆರಿಗೆ ವಿಧಿಸಿದ್ರೆ ಅದಕ್ಕೆ ಏನಂತ ಕರೀತಾರೆ? ಸರಕು ಸೇವಾ ತೆರಿಗೆ ಅಂತ ಕರಿತೀವಿ. ಸೊ ಸಪ್ಲೈ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಈಸ್ ಟ್ಯಾಕ್ಸೇಬಲ್ ಇವೆಂಟ್ ಇನ್ ಜಿ ಎಸ್ ಟಿ ಅಂತ ನೆನಪಿಟ್ಟು. ನೆಕ್ಸ್ಟ್ ಪಾಯಿಂಟ್ ಏನೈತೆ ನೋಡ್ರಿ ಇಲ್ಲಿ? ಥ್ರೆಶೋಲ್ಡ್ ಲಿಮಿಟ್ ಇದು ಭಾಳ ಮುಖ್ಯ. ಲಿಮಿಟ್ ಅಂದರೆ ನಿರ್ಬಂಧಿತ ಅಂತ ನಾವಲ್ಲಿ ಕರಿತೀವಿ. ಎಷ್ಟಕ್ಕೆ ನಾವು ಲಿಮಿಟ್ ಮಗು? ವಾಟ್ ಈಸ್ ಥ್ರೆಶೋಲ್ಡ್ ಲಿಮಿಟ್? ಅದನ್ನು ಮೀನಿಂಗ್ ತಿಳ್ಕೊಬೇಕಲ್ಲ. ಥ್ರೆಶೋಲ್ಡ್ ಲಿಮಿಟ್ 2 ಮಾರ್ಕ್ಸಿಗೆ ಕೇಳ್ಬೋದು. ಇಟ್ ಈಸ್ ಅ ಲಿಮಿಟ್
prescribed by the GST authority to supply the goods and service, or you can say for registration. I'll repeat once again. What is threshold limit? It is a limit prescribed by GST authority for registration. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಫಾರ್ ರಿಜಿಸ್ಟ್ರೇಷನ್ ಸಿಂಪಲ್ ಮೀನಿಂಗ್ ಆಫ್ ಥ್ರೆಶೋಲ್ಡ್ ಲಿಮಿಟ್. ಥ್ರೆಶೋಲ್ಡ್ ಲಿಮಿಟ್ ಅಂದರೆ ಇದು ಲಿಮಿಟ್ ಇದ್ದು ಯಾವ್ದ್ರ ಲಿಮಿಟ್ ಅಂದರೆ ಜಿ ಎಸ್ ಟಿ ಚಾರ್ಜ್ ಮಾಡ್ಬೇಕಂದ್ರೆ ಲಿಮಿಟ್ ಇರುತ್ತೆ ಫಾರ್ ರಿಜಿಸ್ಟ್ರೇಷನ್. ಅಂದ್ರೆ ಇಫ್ ಯುವರ್ ಫರ್ಮ್ ವಾಂಟ್ ಟು ರಿಜಿಸ್ಟರ್, ದೇರ್ ಈಸ್ ಅ ಪ್ರಿಸ್ಕ್ರೈಬ್ಡ್ ಲಿಮಿಟ್ ಈಸ್ ದೇರ್. ಫಾರ್ ದ್ಯಾಟ್ ಲಿಮಿಟ್ ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಅ ಥ್ರೆಶೋಲ್ಡ್ ಲಿಮಿಟ್. ಅಂದರೆ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ, ನೋಂದಾವಣೆ ಮಾಡ್ಬೇಕಂದ್ರೆ ಒಂದಿಷ್ಟು ನಿರ್ಬಂಧನೆಯನ್ನು ಗೌರ್ಮೆಂಟ್ನವ್ರು ವಿಧಿಸೋದು. ಆ ನಿರ್ಬಂಧನೆಗೆ ಏನಂತ ಕರೀತಾರೆ? ಥ್ರೆಶೋಲ್ಡ್ ಲಿಮಿಟ್ ಅಂತ ಕರೀತಾರೆ. ಈ ಥ್ರೆಶೋಲ್ಡ್ ಲಿಮಿಟ್ ಏನೈತಿ ಅಂತ ತಿಳ್ಕೊಬೇಕು ನಾವು. 40 lakh ಇಫ್ ಯು ಸಪ್ಲೈ ಗೂಡ್ಸ್. ನೆನಪಿಟ್ಕೊರೆ, ಇದು ಭಾಳ ಮುಖ್ಯ. 40 lakh ಇಫ್ ಯು ಸಪ್ಲೈ ಗೂಡ್ಸ್. ಒಂದು ವೇಳೆ ಸರಕನ್ನು ಪೂರೈಕೆ ಮಾಡಿದರೆ 40 lakh ಇನ್ ಜನರಲ್ ಸ್ಟೇಟ್ಸ್. ಇದು ನೆನಪಿಟ್ಟು, ಇನ್ ಜನರಲ್ ಸ್ಟೇಟ್ಸ್. ಸಾಮಾನ್ಯ ರಾಜ್ಯಗಳಲ್ಲಿ ಸರಕನ್ನು ನೀವು ಪೂರೈಕೆ ಮಾಡಿದಾಗ ಎಷ್ಟು ಥ್ರೆಶೋಲ್ಡ್ ಲಿಮಿಟ? 40 lakh. ಇಫ್ ಯು ಚಾರ್ಜ್ ಸರ್ವಿಸ್ 20 lakh, ದಟ್ ಈಸ್ ದ ಥ್ರೆಶೋಲ್ಡ್ ಲಿಮಿಟ್. ಸೇವೆಯನ್ನು ನೀವು ಪೂರೈಕೆ ಮಾಡಿದರೆ ಎಷ್ಟೈತೆ ರೀ? 20 lakh ಐತೆ. ಇದು ಜನರಲ್ ಸ್ಟೇಟ್ಸ್. ಇಫ್ ಸಪೋಸ್ ಸ್ಪೆಷಲ್ ಕ್ಯಾಟಗರಿ ಸ್ಟೇಟ್ಸ್ ಲೈಕ್ ಡಿಯು ದಮನ್, ಅಂಡಮಾನ್, ಅರುಣಾಚಲ್ ಪ್ರದೇಶ್, ಲೈಕ್ ದ್ಯಾಟ್. ಸೊ ವಾಟ್ ಈಸ್ ದ ಥ್ರೆಶೋಲ್ಡ್ ಲಿಮಿಟ್? 20 lakh ಈಸ್ ದ ಥ್ರೆಶೋಲ್ಡ್ ಲಿಮಿಟ್ ಅಂತ ನಾವಲ್ಲಿ ಕರೀತೀವಿ. ಸೊ ನೆನಪಿಟ್ಕೋರಿ, ಕೀವರ್ಡ್ಸ್ 40 lakh, 20 lakh and 20 lakh. These are the keywords. If you supply goods, 40 lakh. If you supply service, 20 lakh in general states. If you supply goods and service in special category states, 20 lakh. That is the threshold limit of exemption ಅಂತ ನಾವಲ್ಲಿ ಕರಿತೀವಿ. ಅದು ಯಾವಾಗ ಇಫೆಕ್ಟ್ ಆಗೈತೆ ಅಂದ್ರೆ 1st April 2019. ಗೂಡ್ಸ್ 40 lakh ಯಾವಾಗ ಚೇಂಜ್ ಆಗೈತೆ ರೀ? 1st April 2019ಗೆ ಅಮೆಂಡ್ಮೆಂಟ್ ಆಗಿದೆ GST ಅಥಾರಿಟಿ ಒಳಗೆ. ನೆಕ್ಸ್ಟ್, ರಿಜಿಸ್ಟ್ರೇಷನ್. What is that registration? The name itself indicates that all the taxpayers, suppliers are eligible to register under GST authority in common portal ಅಂತ ನಾವಲ್ಲಿ ಕರಿತೀವಿ. ಅಂದ್ರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಎಲ್ಲವರು? ಪ್ರತಿಯೊಬ್ಬ ಪೂರೈಕೆದಾರನು ಏನು ಮಾಡಬೇಕಾಗತ್ತೆ ರೀ? ನೋಂದಾವಣೆ ಮಾಡಬೇಕಾಗತ್ತೆ. ಅಂಟಿಲ್ ಯು ರಿಜಿಸ್ಟರ್, ಯುವರ್ ಎಂಟಿಟಿ is not recognized, your GSTN number is not given. So that's why every firm or an entity or a supplier must and should register under GST authority. So that registration is mandatory or compulsory ಅಂತ ನಾವಲ್ಲಿ ಹೇಳ್ಬೋದು. ರಿಜಿಸ್ಟ್ರೇಷನ್ ಯಾರಿಗೆ ಕಂಪಲ್ಸರಿ ಅಂದಾಗ ಆನ್ಸರ್ ಏನು ರೀ? ದೋಸ್ ಪರ್ಸನ್ಸ್ ಥ್ರೆಶೋಲ್ಡ್ ಲಿಮಿಟ್ ಈಸ್ ಮೋರ್ ದ್ಯಾನ್ ಪ್ರಿಸ್ಕ್ರೈಬ್ಡ್ ಫಾರ್. ಥ್ರೆಶೋಲ್ಡ್ ಲಿಮಿಟ್ ಯಾರದ್ದು ಜಾಸ್ತಿ ಇರುತ್ತಾ ಅದಕ್ಕೆ ಅವ್ರಿಗೆ ಏನು ಮಾಡಬೇಕಾಗತ್ತೆ ರೀ? ರಿಜಿಸ್ಟ್ರೇಷನ್ ಮಾಡಬೇಕಾಗತ್ತೆ. ಸೊ ದಿಸ್ ಈಸ್ ವಾಟ್ ಅಬೌಟ್ registration. Remaining feature we'll discuss in next class.